ಶಿಬಿರ ಇಲ್ಲಿ ನಡೀತಕ್ಕಂಥದ್ದು. ಅಂದರೆ ಈಗಾಗಲೇ ಗುರುಗಳು ಹೇಳಿದಾಗೆ ವಿದ್ಯಾರ್ಥಿಗಳಿಗೆ ಬರೀ ಪಾಠದ ಜೊತೆಗೆ ಬೇರೆ ಬೇರೆ ಚಟುವಟಿಕೆ ಕೂಡ ಕೊಡಬೇಕು ಅಂತಕ್ಕಂಥದ್ದು ಈ ಒಂದು NS ಕ್ಯಾಂಪಿನ ಉದ್ದೇಶ. ಯಾಕಂದರೆ ರೈತ ಇವತ್ತು ಹೊಲದಲ್ಲಿ ಉಳುಮೆ ಮಾಡ್ತಕ್ಕಂಥದ್ದು, ಕಸ ಕೀಳ್ತಕ್ಕಂಥದ್ದು, ಸ್ವಚ್ಛ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಗೃಹಿಣಿಯರು ಮಾಡ್ತಕ್ಕಂಥದ್ದು, ಅದರ ಅನುಭವನೂ ಕೂಡ ತಮಗೆ ಆಗಬೇಕು ಅಂತ, ಈ ಮೂಲಕ ಅನುಭವ ಆಗಬೇಕಂತಕ್ಕಂಥದ್ದು ಇದರ ಉದ್ದೇಶ. ಅದ್ರ ಜೊತೆಗೆ ನಾನು ಕೂಡ ಸ್ವಚ್ಛತೆಯಲ್ಲಿ ಪಾಲ್ಗೊಂಡೆ ಅಂತಕ್ಕಂಥ ಮನೋಭಾವನೆ ತಮ್ಮಲ್ಲಿ ಬೆಳಿಬೇಕು ಅಂತಕ್ಕಂಥದ್ದು ಆ ಹಿನ್ನೆಲೆ ಒಳಗಡೆ ಈ ಒಂದು ಕ್ಯಾಂಪ್ಗಳನ್ನು ಮಾಡ್ತಕ್ಕಂಥದ್ದು. ಕೇವಲ ಕ್ಯಾಂಪ್ ಇದೆ, 7 ದಿವಸದ ಕ್ಯಾಂಪ್ ಇದು. ಬರೀ ಬಂದ್ವಿ ಓದ್ವಿ ಅಂತಕ್ಕಂಥದ್ದಲ್ಲ, ಶ್ರಮಪಟ್ಟು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ಆ ಮೂಲಕ ನಮ್ಮನ್ನು ನಾವು ಅದರಲ್ಲಿ ತೊಡಗಿಸ್ಕೊಂಡು ಅದು ಯಶಸ್ವಿ ಆಗಬೇಕಾಗಿರ್ತಕ್ಕಂಥ ಭಾಳ ಮುಖ್ಯ ಇದೆ. ಹಾಗಾಗಿ ನಾನು ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಏನೋ ಶಾಲೆಯರು ಹಾಕಿದ್ರು ಇಲ್ಲ ನಡೀತು ಅಂತಕ್ಕಂಥದ್ದು ಕಾಟಾಚಾರಕ್ಕಾಗದೆ ಇದ್ರ ಜೊತೆ ಇಲ್ಲಿ ಇರ್ತಕ್ಕಂಥ ಪ್ರವಾಸಿಗಳು ಕೂಡ ತಮಗೆ ಸಾಥ್ ಕೊಡ್ತಾರೆ. ತಾವು ಕೂಡ ಇದರ ಸಂಪೂರ್ಣವಾಗಿರ್ತಕ್ಕಂಥ ಸ್ವಚ್ಛತೆಯಲ್ಲಿ ಪಾಲ್ಗೊಂಡು ಇವರೆಲ್ಲರ ಪ್ರೀತಿ ಪಾತ್ರ ಆಗಬೇಕು ಮತ್ತು ಶ್ರಮಜೀವಿಗಳಾಗಿ, ಅಂದರೆ ಬರೀ ಓದ್ತಾ ಹೋದರೆ ಸಾಲದು, ಮುಂದಿನ ಭವಿಷ್ಯತ್ತಿನಲ್ಲಿ ಅನೇಕ ಕಷ್ಟ ನಷ್ಟಗಳು ಬರ್ತಕ್ಕಂಥ ಅದು ಎಲ್ಸೋದು ಹೇಗೆ, ಎಲ್ಲದರಲ್ಲೂ ನಾವು ಪಾಲ್ಗೊಳ್ಳೋದು ಹೇಗೆ, ನಮ್ಮ ಪಾಲ್ಗೊಳ್ಳುವಿಕೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಕಲಿಸ್ತಕ್ಕಂಥದ್ದು ಈ ಒಂದು ಕ್ಯಾಂಪಿನ ಉದ್ದೇಶ ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಸಂಪೂರ್ಣವಾಗಿ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಹಾಗೆ ಶಾಲೆಗೆ ಲ್ಯಾಬ್ ಈಗಾಗಲೇ ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ಕೂಡ ಇಲ್ಲಾಗಿದೆ. ಶೌಚಾಲಯ ಮತ್ತು ಲ್ಯಾಪ್ಟಾಪ್ ಪ್ರಿಂಟರ್ ಬಗ್ಗೆ ತಾವು ಕೇಳಿದ್ರೆ ಇನ್ನೂ ಬಂದಿಲ್ಲ. ಲ್ಯಾಪ್ಟಾಪ್ ಎಲ್ಲ ಶಾಲೆಗೆ ಕೊಟ್ಟಿವಲ್ರಿ? ಆಯ್ತು, ಈ ಶಾಲೆ ಬರೆದು ಈ ಶಾಲೆ ಕೂಡ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಮತ್ತು ಶೌಚಾಲಯದ ಬಗ್ಗೆ ತಾವು ಕೇಳಿದೆ, ಖಂಡಿತವಾಗಿ ಶೌಚಾಲಯಗಳನ್ನ, ಯಾಕಂದರೆ ಪ್ರತಿ ಸ್ಕೂಲಲ್ಲೂ ಕೂಡ ಶೌಚಾಲಯ ಮತ್ತು ಸ್ಮಾರ್ಟ್ ಕ್ಲಾಸು ಲ್ಯಾಪ್ಟಾಪ್ ಪ್ರಿಂಟರ್ ಇರಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ. ಯಾಕಂದರೆ ಶಾಲೆ ಕಲಿತಕ್ಕಂಥ ಮಕ್ಕಳಿಗೆ ಕೊರತೆ ಆಗಬಾರ್ದು ಅಂತಕ್ಕಂಥದ್ದನ್ನು ಈಗಾಗಲೇ ಎಲ್ಲ ಶಾಲೆಗಳು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಇಲ್ಲಿ ಇರ್ತಕ್ಕಂಥ ಕೊರತೆಯನ್ನು ಕೂಡ ನೀಗಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ನಮ್ಮೆಲ್ಲರ ಸಹಕಾರ ಯಾವತ್ತೂ ಕೂಡ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರೂ ಕೂಡ ವಂದಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಹರಿಸಿ ನನ್ನ ಮಾತನ್ನು ಮುಗಿಸ ನಮಸ್ಕಾರ.